ಕೊಡಗಿನ ಪೊನ್ನಂಪೇಟೆ ತಾಲೂಕಿನ ತಿತಿಮತಿ ಗ್ರಾಮದ ಬಳಿಯ ಹೆದ್ದಾರಿಗೆ ನುಗ್ಗಿದ ಕಾಡಾನೆ ವಾಹನಗಳನ್ನು ಅಟ್ಟಾಡಿಸಿದೆ. ಕಾಡಾನೆ ಹೆದ್ದಾರಿಗೆ ನುಗ್ತಾ ಇದ್ದಂತೆ ವಾಹನ ಸವಾರರು ಚೀರಾಡಿದ್ದಾರೆ. ಬಳಿಕ ಹೆದ್ದಾರಿಯಿಂದ ತೋಟಕ್ಕೆ ಕಾಡಾನೆ ತೆರಳಿತು. ಸದ್ಯ ತಿತಿಮತಿ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಜನವರಿ 10ರಿಂದ ಪಶ್ಚಿಮ ಆಕಾಶದಲ್ಲಿ ಅತಿ ಎತ್ತರದಲ್ಲಿ ಅಂದರೆ 47 ಡಿಗ್ರಿಯಲ್ಲಿ ಹೊಳೆವ ಶುಕ್ರ ನಮ್ಮನ್ನ ಆಕರ್ಷಿಸುತ್ತಲೇ ಇದೆ. ದಿನದಿಂದ ದಿನಕ್ಕೆ ಕೆಳಕೆಳಗೆ ದಿಗಂತದೆಡೆಗೆ ಗೋಚರಿಸುತ್ತಾ ಮಾರ್ಚ್ ಅಂತ್ಯದವರೆಗೂ ಪಶ್ಚಿಮದಲ್ಲಿ ಕಾಣಲಿದೆ. ಸುಮಾರು 2 ವರ್ಷಕ್ಕೊಮ್ಮೆ 24 ಕೋಟಿ ಕಿಲೋಮೀಟರ್ನಿಂದ 9 ಕೋಟಿ ಕಿಲೋಮೀಟರ್ ಭೂಮಿಗೆ ಸಮೀಪವಾಗುವ ಮಂಗಳ ಪೂರ್ವ ಗ್ರಹ ಈಗ ಕೆಂಬಣ್ಣದಲ್ಲಿ ಉಳಿತಾ ಇದೆ. ಈ ದಿನಗಳು ಸಂಜೆಯ ಆಕಾಶ ವೀಕ್ಷಣೆಗೆ ಯೋಗ್ಯ ಕಾಲ ಎಂದು ಖಗೋಳಶಾಸ್ತ್ರಜ್ಞ ಡಾಕ್ಟರ್ ಎಪಿ ಭಟ್ ತಿಳಿಸಿದ್ದಾರೆ. ಈ ಕೆಲವು ದಿನಗಳು ಸಂಜೆ ಆಕಾಶದಲ್ಲಿ ಬರೀ ಕಣ್ಣಿಗೆ 4 ಗ್ರಹಗಳು ಕಾಣಿಸುತ್ತವೆ. ಸೂರ್ಯಾಸ್ತವಾಗ್ತಾ ಇದ್ದಂತೆ ಪಶ್ಚಿಮ ದಿಗಂತಕ್ಕೆ ಸಮೀಪ ಶನಿ ಗ್ರಹ ಸುಮಾರು 45 ಡಿಗ್ರಿ ಎತ್ತರದಲ್ಲಿ ಕಾಣಿಸಿದ್ರೆ ಹೊಳೆಯುವ ಶುಕ್ರ ನೆತ್ತಿಯ ಮೇಲೆ ಗೋಚರವಾಗುತ್ತೆ. ಇನ್ನು ಗುರುಗ್ರಹವು ಪೂರ್ವ ಆಕಾಶದಲ್ಲಿ ಹಾಗೂ ಕೆಂಬಣ್ಣದಿಂದ ಆಕರ್ಷಿಸುವ ಮಂಗಳ ಗ್ರಹವು ಕೂಡ ಕಾಣುತ್ತೆ. ಶುಕ್ರ ಗ್ರಹ ನಕ್ಷತ್ರದಂತೆ ಹೊಳಿತಾ ಇದ್ರು ದೂರದರ್ಶಕದಲ್ಲಿ ಈಗ ನೋಡಿದ್ರೆ ಚೌತಿಯ ಚಂದ್ರನಂತೆ ಕಾಣ್ತಾ ಇದೆ ಎಂದು ಹೇಳಿದ್ದಾರೆ. ಅತಿ ಸುಂದರವಾಗಿರುವ ಮಿಥುನ ರಾಶಿ, ಓರಿಯಾನ್, ಆಂಡ್ರೋಮಿಡಾ ಗ್ಯಾಲಕ್ಸಿಗಳೊಂದಿಗೆ ಆಕಾಶ ವೀಕ್ಷಕರಿಗೆ ಈಗಿನ ಸಂಜೆ ಬಹಳ ಪ್ರಶಸ್ತಿ ಅಂತಲೂ ತಿಳಿಸಿದ್ದಾರೆ. ಅಧ್ಯಯನ ಪ್ರವಾಸದ ಹೆಸರಲ್ಲಿ ಬೆಳಗಾವಿ ಮಹಾನಗರ ಜನತೆಯ ತೆರಿಗೆ ಹಣ ಪೋಲು ಮಾಡ್ತಾ ಇರುವ ಆರೋಪ ಕೇಳಿಬಂದಿದೆ. ಗ್ಯಾರಂಟಿ ಯೋಜನೆಗಳ ಕಾರಣಕ್ಕೆ ಮಹಾನಗರ ಪಾಲಿಕೆಗೆ 2 ವರ್ಷಗಳಿಂದ ವಿಶೇಷ ಅನುದಾನ ಬಂದಿಲ್ಲ. ಆದರೂ ಅಧಿಕಾರಿಗಳು 30 ಲಕ್ಷ ಹಣ ವೆಚ್ಚ ಮಾಡಿ ಚಂಡೀಗಢ ಪ್ರವಾಸಕ್ಕೆ ತೆರಳುತ್ತಾ ಇದ್ದಾರೆ. ಚಂಡೀಗಢ ಸ್ಮಾರ್ಟ್ ಸಿಟಿ ನಗರ ಅಭಿವೃದ್ಧಿ ಬಗ್ಗೆ ಅಧ್ಯಯನ ಹೆಸರಲ್ಲಿ ಸದಸ್ಯರು ಸಿಬ್ಬಂದಿ ಟೂರ್ ಹೊರಟಿದ್ದು ಭಾರೀ ಮಳೆಯಿಂದ ಹದಗೆಟ್ಟಿರುವ ಮಹಾನಗರದ ರಸ್ತೆಗಳನ್ನು ಸುಧಾರಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪ ಮಾಡಲಾಗಿದೆ. ಈಗ ಮಹಾನಗರ ಜನತೆಯ ತೆರಿಗೆ ಹಣದಲ್ಲಿ ಸದಸ್ಯರು ಅಧಿಕಾರಿಗಳು ಟೂರ್ ಹೋಗ್ತಾ ಇದ್ದು ಚಂಡೀಗಢ ಪ್ರವಾಸಕ್ಕೆ 30 ಲಕ್ಷ ಹಣ ಬಿಡುಗಡೆಗೆ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಒಪ್ಪಿಗೆ ನೀಡಲಾಗಿದೆ. ಜನವರಿ 27ರಿಂದ 30ರವರೆಗೆ 3 ದಿನಗಳ ಕಾಲ ಅಧಿಕಾರಿಗಳು ಪ್ರವಾಸ ಕೈಗೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.